ಎಲ್ಲ ಆತ್ಮೀಯ ಹೋರಾಟಗಾರರೇ, ಏನಿವತ್ತು ಎಸ್ ಪಿ ಆಫೀಸ್ಗೆ ನಾವು ಒಂದು ದೂರನ್ನ ದಾಖಲಿಸಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಒಂದು ಮೆರವಣಿಗೆಯನ್ನು ಬಂದಿದ್ದೀವಿ. ಇದು ಜಿಲ್ಲಾ ಪಂಚಾಯಿತಿಯ ಆವರಣದಲ್ಲಿರ್ತಕ್ಕಂಥ ಸುಮಾರು 60 ಟನ್ನಷ್ಟು ಕಬ್ಬಿಣವನ್ನು ಜಿಲ್ಲಾ ಪಂಚಾಯಿತಿ CO ಹಾಗೂ KRD ಅಧಿಕಾರಿಯಾದಂಥ ಸೋಮಶೇಖರ್ ಅವರು ಇನ್ನೂ ಒಂದಿಬ್ಬರು ಸೇರಿಕೊಂಡು ಇದನ್ನು ಸಾಗಾಣಿಕೆ ಮಾಡಿದ್ದಾರೆ. ಸುಮಾರು 8 ತಿಂಗಳಿಂದ ಯಾವುದೇ ಕ್ರಮನ ಕೈಗೊಳ್ಳದೇ ಕಬ್ಬಿಣ ಎಲ್ಲಿದೆ ಅಂತಲೂ ಕೂಡ ತೋರಿಸ್ತಾನೆ ಇವರು ಕಣ್ಣೆ ಮುಚ್ಚಾಲೆ ಆಟ ಆಡ್ಕೊಂಡು ಮೋಸ ಮಾಡ್ತಾಯಿದ್ದಾರೆ. ಆ ಕಾರಣದಿಂದ ಇವ್ರ ಮೇಲೆ ಪ್ರಕರಣ ದಾಖಲಿಸಿ ತನಿಖೆ ಮಾಡಬೇಕು ಮತ್ತು ಅವ್ರ ಮೇಲೆ FIR ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಭ್ರಷ್ಟಾಚಾರ ವೇದಿಕೆಯ ಮತ್ತು ರೈತ ಸಂಘಟನೆ ಎಲ್ಲ KRS ಪಾರ್ಟಿಯವರು ಎಲ್ಲ ಸಂಘಟನೆ ಕೂಡ ಒತ್ತಾಯಿಸಿ ಇವತ್ತು SP ಅವ್ರಿಗೆ ಒಂದು ಮನವಿ ಕೊಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು, ಇದು ಸರ್ಕಾರಿ ಸ್ವತ್ತು, ಇದನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು SP ಅವ್ರಿಗೆ ಮನವಿ ಕೊಡೋಕೆ ಬಂದಿದ್ದೀವಿ. ಅಲ್ಲ, ಏನು ಆಗ್ರಹ ಮಾಡ್ತಾ ಇದ್ದೀರಿ SP ಅವ್ರಿಗೆ? ನಾವು SP ಅವ್ರಿಗೆ ಇದು ಉನ್ನತ ತನಿಖೆ ಆಗಬೇಕು. ಯಾಕೆಂದರೆ ಈಗ ಅವರೇ ಹೇಳಿದರು, ನಾನು ಮಾರಾಟ ಮಾಡಿಲ್ಲ ಇದೆ ಅಂತ SP ಅವ್ರಿಗೆ ಮುಂದೆ ಒಂದು ದೂರು ಕೊಟ್ಟಿದ್ದಾಗ ಅದು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಈಗಲೂ ಇವರು ಅದು ಸಂಬಂಧವಾಗಿ ಯಾವುದೇ ಡಾಕ್ಯುಮೆಂಟ್ ಕೊಡ್ತಾಯಿಲ್ಲ. KRD ಅಧಿಕಾರಿ ಸೋಮಶೇಖರ್ ಅವರು ಹೇಳ್ತಾನೆ, ಅಯೋಗ್ಯ ಅವನು, ನಾನು ಬೇರೆ ಕಡೆ ಸ್ಥಳಾಂತರ ಮಾಡಿರೋ ನಾನೇ ಅಂತೇನೆ, ನಿಯಮಾನುಸಾರ ಕ್ರಮ ವಹಿಸಿದೆ ಅಂದರೂ ಹ್ಞೂ ಅಂತಾನೆ. ಆಯ್ತಪ್ಪ, ನೀನು ನೇಮಾನುಸಾರ ಕ್ರಮ ವಹಿಸಿರೋದ, ಅಲ್ಲಿಂದ ಇಲ್ಲಿಂದ ಸಾಗಣೆ ಮಾಡೋಕ್ಕೆ ನೀನು ಏನು ವೆಹಿಕಲ್ ಮಾಡಿದೆ,
ಮತ್ತು ಆ ಲೇಬರ್ ಏನು ಮಾಡಿದೆಯಾ ಅದರ ಫೋಟೋ ಮತ್ತು ಚಲನು ಸರ್ಕಾರಿಯಿಂದ ಅವ್ನಿಗೆ ಹಣ ಕಟ್ಟಿದೆಯಲ್ಲಪ್ಪ ನೀನು ಜಿಲ್ಲಾ ಪಂಚಾಯತಿ ಇದರಿಂದ ಬಾಡಿಗೆ ಚಲನ್ಗಳು ಕೊಡು ಅಂದರು ಇಲ್ಲ ಅಂತಾನೆ, ಮಾಹಿತಿನೇ ಇಲ್ವಂತೆ. ಅಂದರೆ ಇವರು ಏನು 11/3/2026 ಕಳ್ತನ ಆಗಿದೆ, ತುಂಬಿಕೊಂಡೋಗಿ ಗುಜರಿಗೆ ಹಾಕೊಂಡಿದ್ದಾರೆ. ಅದೇ ಲಾಸ್ಟು ಅಲ್ಲ ಅಂದಾಜಿಗೆ ಇವ್ರು ಏನು ಮಾಡೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಈಗ ಅದಕ್ಕೆ ಅವ್ರು ದಾಖಲೆ ಕೊಡೋಕ್ಕೆ ಆಗ್ತಾಯಿಲ್ಲ. ಈ ಸುಳ್ಳನ್ನು ವರದಿಯನ್ನು ಏನು ಜಿಲ್ಲಾ ಪಂಚಾಯತಿಯವರಿಗೆ ನಮ್ಮ ಏನು ದೂರನ್ನು ಸುಳ್ಳು ಅಂತ ಹೇಳಿದರು ಅದನ್ನು ಮರುಪರಿಶೀಲನೆ ಆಗಲೇಬೇಕು. ಯಾಕೆಂದರೆ ಅವ್ನು ಹೇಳಿರುವಂಥದ್ದು ತಪ್ಪು ಅದಕ್ಕೆ ಸಂಬಂಧ ವಿಡಿಯೋಗಳಿವೆ. ಇವೆಲ್ಲನೂ ಇವತ್ತು ನಾವು ಎಸ್ ಪಿ ಅವರ ಸಮ್ಮುಖದಲ್ಲಿ ಕೊಡ್ತೀವಿ. ಅವ್ರಿಗೆ ಒಂದು ಮನವಿ ಮಾಡ್ಕೊಂಡು ಇದು ಉನ್ನತ ತನಿಖೆ ಆಗಬೇಕು, ಇದು ಸರ್ಕಾರಿ ಪ್ರಾಪರ್ಟಿ ಉಳಿಸಬೇಕು ಅನ್ನೋದು ನಮ್ಮ ಆಗ್ರಹ.